ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಪ್ರತಿ ಮಂಗಳವಾರ ಹಾಗೂ ಶನಿವಾರಗಳಂದು ಆಲಿಸಿ ಸಾಹಿತ್ಯ ಕಣಜ. ಈ ಮಾಲಿಕೆಯಲ್ಲಿ ಹಲವು ಕಾದಂಬರಿಗಳು ಹಾಗೂ ಕಥೆಗಳನ್ನು ಪ್ರಸಾರ ಮಾಡುತ್ತೇವೆ. ಕೇಳಿ ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ. ನೀವು ಕೇಳಿ, ನಿಮ್ಮವರೆಗೂ ಕೇಳಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಚಿಗುರಿದ ಕನಸು. ಸ್ವಪ್ನ ರಾಜ್ಯವು ಬೇರೆಯೇ ಆಗಿತ್ತು. ಮನೆಗೆ ಬಂದ ಯುವಕ ರಾಧಾಕೃಷ್ಣ ನೋಡುವುದಕ್ಕೆ ಚೆನ್ನಾಗಿದ್ದ. ಸುಂದರ ಕಾಯ, ಬೆಳ್ಳಗಿನ ಬಣ್ಣ, ನೀಳವಾದ ಶರೀರ, ಗಂಭೀರವಾದ ಮುಖಮುದ್ರೆ. ಹುಡುಗ ಚೆನ್ನಿಲ್ಲ ಎನ್ನುವ ಮಾತನ್ನು ಯಾರೂ ಆಡುವಂತಿಲ್ಲ. ಆದರೆ ಅವಳಿಗೆ ಇಂಥದೊಂದು ವಿಪತ್ತು ಕಾದಿತ್ತು ಎಂಬ ಊಹೆಯೂ ಆಗಿರಲಿಲ್ಲ. ನೆಪ ತಯಾರಿಸುವುದಕ್ಕೂ ಅವಕಾಶವಿರಲಿಲ್ಲ. ತಾಯಿಯ ಮಾತಿಗೆ ಹಾನೆನ್ನಲಿಲ್ಲ, ಹೂನೆನ್ನಲಿಲ್ಲ. ಅದರಿಂದ ಮಗಳ ಒಪ್ಪುಗೆಯ ಅರ್ಥವನ್ನು ಕಲ್ಪಿಸಿಕೊಂಡಳು ತಾಯಿ. ಮನೆಗೆ ಬಂದ ಅಭ್ಯಾಗತರು ಹೊರಟು ಹೋದರು. ರಾಧಾಕೃಷ್ಣ ತುಂಬ ಸಂತೋಷಗೊಂಡೇ ಹೊರಟು ಹೋಗಿದ್ದ. ಅವರು ಹೋದ ಬಳಿಕ ತಮ್ಮ ಸೆಕ್ರೆಟೇರಿಯಟ್ ಕೆಲಸಕ್ಕೆ ಹೋದರು. ಜಯರಾಮರು ದಿನವೆಲ್ಲ ಮಿಸೆಸ್ ಜಯರಾಮಳು ಆತ್ಮವಿಶ್ವಾಸದಿಂದ ಮಗಳೊಡನೆ ಹೆಚ್ಚಿನ ಮಾತುಕತೆಗಳನ್ನು ನಡೆಸಲಿಲ್ಲ. ಆ ಸಂಜೆ ಮಗಳೊಡನೆ ಪ್ರತಿಮಾದೇವಿಯ ಮನೆಗೆ ಹೋದಳು. ಪ್ರತಿಮೆಯು ಏನು 3 ದಿವಸಗಳಿಂದ ಕಾಣೆ, ಊರಲ್ಲಿಯೇ ಇರಲಿಲ್ಲವೇ, ಎಲ್ಲಿಗೆ ಹೋಗಿದ್ದೀರಿ ಎಂದು ಕೇಳುತ್ತಲೇ ಮಿಸೆಸ್ ಜಯರಾಮ ಮನೆಗೆ ಬಂದ ಅತಿಥಿಗಳ ಪ್ರಸ್ತಾಪ, ನಂಟುತನದ ಕತೆಗಳನ್ನು ಹೇಳಿದಳು. ವರಲಕ್ಷ್ಮಿ ಅದನ್ನು ಕೇಳಿದೊಡನೆಯೇ ಮುನಿಸುಗೊಂಡು, ಏನಮ್ಮ ಇಲ್ಲದ ಚೇಷ್ಟೆ ಮಾಡುತ್ತೀಯಾ? ನಾನು ಇಷ್ಟು ಬೇಗ ಮದುವೆಯಾಗುವುದಿಲ್ಲ. ನನ್ನ NSC ಆಗಬೇಕು. ಮದುವೆ ಮಾಡಿ ನಿವಾರಿಸಿಕೊಳ್ಳುವುದಕ್ಕೆ ನಾನು ನಿನಗಷ್ಟು ಭಾರವಾಗಿದ್ದೇನೆಯೇ ಎಂದು ಒರಟಾಗಿಯೇ ನುಡಿದಳು. ಪ್ರತಿಮೆ ತಾನು ಸ್ವತಃ ಹೆಚ್ಚು ಕಲಿತವಳಲ್ಲವಾದರೂ ನವಸಮಾಜದಲ್ಲಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ BA MA ತನಕವಾದರೂ ಆಗಬೇಕು ಎಂದು ತಿಳಿದವಳು. ಆದುದರಿಂದ ಆಕೆ ಎನ್ರಿ ಮಿಸೆಸ್ ಜಯರಾಮ್ ಹಳ್ಳಿಯವರ ಹಾಗೆ ಅನ್ನುರಲ್ಲ. ಹುಡುಗಿಗೆ ಇಷ್ಟವಿಲ್ಲದೆಯೂ ಲಗ್ನ ಮಾಡುತ್ತೀರಾ? ಅಲ್ಲದೆ ಅವಳು ಇನ್ನೂ ಚಿಕ್ಕವಳು, ಕಲಿಯುವುದರಲ್ಲೂ ಜಾಣೆ. ಕನಿಷ್ಠ ಪಕ್ಷಕ್ಕೆ 1 ಆದರೂ ಆಗಬೇಡವೇ? ಏಕಿಷ್ಟು ಅವಸರ ಎಂದು ನುಡಿದಳು. ಅಷ್ಟು ಚೆನ್ನಾದ ನಂಟುತನ ಬರುವಾಗ ಅಂಥ ಸಂದರ್ಭ ಬಿಡುವುದೇ? ಹುಡುಗ FCS ಪರೀಕ್ಷೆಗೆ ಕುಳಿತುಕೊಳ್ಳುತ್ತಾನೆ. ತಂದೆಗೆ ಬಹುದೊಡ್ಡ ನೌಕರಿ, ತಾವಾಗಿ ಹುಡುಕಿ ಬಂದಿದ್ದಾರೆ. ಬೇಡಿದರೆ ದೊರೆಯಲಾರದ ಸಂಬಂಧ. MSC ಆಗುವುದಾದರೆ ಮದುವೆಯಾದ ಮೇಲೂ ಆಗಬಹುದಲ್ಲ, ಕಲಿಯುವುದಾದರೆ ಬೇಡ ಅನ್ನುವ ಹುಡುಗನಲ್ಲ ಎಂದು ಉತ್ತರಿಸಿದಳು. ವರಲಕ್ಷ್ಮಿ ಈ ಸಂಭಾಷಣೆಯಲ್ಲಿ ಉದಾಸೀನಳಾಗಿ ಮುಖ ತಿರುಗಿಸಿದಳು. ಅಲ್ಲಿಂದ ಅವರ ಹರಟೆಯ ಮಾತುಗಳು ನೂರಾರು ವಿಷಯಗಳ ಕಡೆಗೆ ತಿರುಗಿದುವು. ಆಕೆಯ ತಾಯ ಮನಸ್ಸು ತುಂಬ ನೊಂದಿತ್ತು, ರೋಷಗೊಂಡಿತ್ತು. ಮನೆಗೆ ಮರಳಿದ ಮೇಲೆಯೂ ಮಗಳೊಡನೆ ಮಾತನಾಡದೆ ಗಂಡನಿಗೆ ಆ ಸಂಗತಿ ತಿಳಿಸಿದಳು. ತಮ್ಮಲ್ಲಿ ಅತಿಯಾದ ವಿಶ್ವಾಸವುಳ್ಳ ಜಯರಾಮ ನಿನಗ್ಯಾಕಷ್ಟು ಗಡಿಬಿಡಿ? ನಾನು ಹೇಳಿದರೆ ಕೇಳುತ್ತಾಳೆ. ಅವಳಿಗೆ MSC ಮಾಡುವ ಆಸೆ ಇರಬಹುದು, ಕಲಿಯುವುದಕ್ಕೆ ಯಾರು ಬೇಡವೆನ್ನುತ್ತಾರೆ? ಅದಕ್ಕೂ ಇದಕ್ಕೂ ಸಂಬಂಧವೇನಂತೆ ಎಂದು ಅಧಿಕಾರ ವಾಣಿಯಿಂದಲೇ ಹೇಳಿದರು. ಜಯರಾಮರು ತಮ್ಮ ಮಕ್ಕಳ ಮಾತಿಗೆ ಬೆಲೆ ಕೊಡುವ ಸ್ವಭಾವದವರಲ್ಲ. ಈಗ ಕೊಡುತ್ತಾರೆಯೇ? ಅದರ ಬದಲು ಮುಂಬರುವ ವಿವಾಹಕ್ಕೆ ಏನೇನು ಸಿದ್ಧತೆಗಳಾಗಬೇಕು ಎಂದು ಹೆಂಡತಿಯೊಡನೆ ಚರ್ಚಿಸತೊಡಗಿದರು. ಗಂಡನ ಮಾತಿನಲ್ಲಿ ಧೈರ್ಯ ತಾಳಿ ಆಕೆಯು ಚರ್ಚೆಯಲ್ಲಿ ಭಾಗವಹಿಸಿದಳು. ಧೈರ್ಯ ಕೆಟ್ಟವಳು, ಅಧೈರ್ಯಕ್ಕೊಳಗಾದವಳು ವರಲಕ್ಷ್ಮಿ. ತನ್ನ ಭವಿಷ್ಯ ತನ್ನ ಕೈಯಲ್ಲಿಲ್ಲ ಎಂದು ತಿಳಿಯತೊಡಗಿದ ಮೇಲೆ, ಆದರೂ ಹೊರನೋಟಕ್ಕೆ ನಯವಾಗಿ ಆಕೆ ಕಾಣಿಸಿಕೊಂಡರೂ ಅಂತರಂಗದಲ್ಲಿ ತನ್ನಿಷ್ಟ ಸಾಧಿಸಬೇಕೆಂಬ ಹಠವೂ ಇತ್ತು, ಶಕ್ತಿಯೂ ಇತ್ತು. ವಿಚಾರಶೀಲತೆಗಿಂತ ಆವೇಶದ ಹಠ ಹೆಚ್ಚು. ಆ ಆವೇಶವಾದರೂ ಅಷ್ಟೊಂದು ಪ್ರಕಟವಾಗುವ ಬಗೆಯದಲ್ಲ. ಮುಖ ಗಂಟಿಕ್ಕುವುದರಲ್ಲಿ, ಮೆಲುನಡಿಗೆಯಲ್ಲಿ, ಕತ್ತು ತಿರುಗಿಸುವುದರಲ್ಲಿ ಮುಕ್ತಾಯವಾಗುತ್ತಿತ್ತು. ಮಾತಿಲ್ಲದ ಮೌನದಿಂದ ಕೇಳಿದರೂ ಕೇಳಿಸದಂತಹ ನಟನೆಯಿಂದ ಹಿರಿಯರನ್ನು ಅನಾದರಿಸಿ ತನ್ನ ಕೆಲಸ ಸಾಧಿಸುವ ಸ್ವಭಾವ ಅವಳದ್ದು. ಹಿಂದಿನಿಂದಲೇ ಅದನ್ನು ಸಾಧಿಸತೊಡಗಿದಳು. ಚಿನ್ನಾಭರಣದ ಮಾತುಗಳು ಬಂದಾಗ, ಲೆಲ್ಲ ನನ್ನನ್ನೇಕೆ ಕೇಳುತ್ತೀರಿ?
ಅದನ್ನು ಹಾಕುವವರನ್ನು ಕೇಳಿ ಎಂಬ ಉತ್ತರದಿಂದ ತಾಯಿ ತಂದೆಯರನ್ನು ದಂಗುಬಡಿಸಿದಳು. ಜಯರಾಮ ದಂಪತಿಗಳು ಇನ್ನೂ ಹೆಚ್ಚಿನ ಹಿರಿಯರಿಗೆ ಶರಣು ಹೋಗಬೇಕಾಯಿತು. ಮನೆಯ ಮಟ್ಟಿಗೆ ಹಿರಿಯಳಾದ 70 ವರ್ಷದ ಮುದುಕಿ ಜಯರಾಮರ ತಾಯಿ ಅಧಿಕಾರದ ಸ್ಥಾನದಲ್ಲಿಲ್ಲವಾದರೂ ಗೌರವದ ಸ್ಥಾನದಲ್ಲಿದ್ದಾಳೆ. ಹೆಚ್ಚಿನ ಹರಟೆಗೆ ಹೋಗದೆ ಜಪಸರ ಹಿಡಿದು ಜೀವನ ನಡೆಯಿಸುವ ಹಿರಿಯ ವ್ಯಕ್ತಿ, ಯಾರಲ್ಲೂ ಹೆಚ್ಚಿನ ಮಾತುಕತೆಯಿಲ್ಲ. ಮನಸಾದರೆ ಮೊಮ್ಮಕ್ಕಳನ್ನು ಸುತ್ತ ಕುಳ್ಳಿರಿಸಿಕೊಂಡು ಹಳೆಯ ಕತೆಗಳನ್ನು ಹೇಳುತ್ತಾಳೆ. ದೂರು ಆಕೆಯ ಬಳಿಗೆ ಹೋಯಿತು. ನೆಂಟರ ವೈಭವವನ್ನೆಲ್ಲ ಬಣ್ಣಿಸಿದ್ದಾಯಿತು. ವರಲಕ್ಷ್ಮಿಯ ಒರಟು ದಾರಿಯನ್ನು ಖಂಡಿಸಿದ್ದಾಯಿತು. ನೀನು ಹೇಳಿ ವರಲಕ್ಷ್ಮಿಯ ಮನ ಒಲಿಸಬೇಕು ಎಂದು ತಾಯಿಯನ್ನು ಮಗ ಬೇಡಿಕೊಂಡನು. ಸೊಸೆಯ ಬೇಡಿಕೊಂಡಳು. ಅತ್ತೆಗೆ ಶರಣು ಹೋಗುವ ಸ್ವಭಾವ ಶ್ರೀಮತಿ ಜಯರಾಮ ಇದ್ದಲ್ಲ. ಆದರೆ ಈ ಬಾರಿ ಬೇರೆಗತಿ ಇರಲಿಲ್ಲ. ಮುದುಕಿ ನೋಡುವ ಎಂದಳು. ಮನೆಯಲ್ಲಿ ಜನರು ಕಡಿಮೆಯಾದ ವೇಳೆಯನ್ನು ಆರಿಸಿ ಯಾಕೆ ಹಾಗೆ ಮಾಡುತ್ತೀಯಮ್ಮ? ಹುಟ್ಟಿದ ಹೆಣ್ಣಿಗೊಂದು ಗಂಡು ಬೇಡವೇ? ನಂಟುತನ ಚೆನ್ನಾಗಿದೆ ಅನ್ನುತ್ತಾರೆ. ನನಗೂ ಹಾಗನಿಸುತ್ತಿದೆ. ಹುಡುಗನು ರೂಪವಂತ, ವಿದ್ಯಾವಂತ, ಒಲ್ಲೆನೆನ್ನುವುದರಲ್ಲಿ ಏನು ಅರ್ಥ ಎಂದು ಉಪದೇಶಿಸಿದಳು. ಅಜ್ಜಿ, ನೀನು ಕೇಳಿದ್ದಕ್ಕೆ ಹೇಳುತ್ತಿದ್ದೇನೆ. ಇವರೆಲ್ಲ ಏನು ತಿಳಿದಿದ್ದಾರೆ? ನಾವು ಸಣ್ಣವರಾದ ಮಾತ್ರಕ್ಕೆ ನಮಗೆ ಸ್ವಂತ ಬುದ್ಧಿ, ಆಸೆ ಎರಡೂ ಇಲ್ಲ, ಇರಬಾರದು ಎಂದು ತಿಳಿಯುತ್ತಾರೆಯೇ? ಆತ ಚೆನ್ನಾಗಿರಬಹುದು, ಚೆನ್ನಾಗಿದ್ದಾನೆ ಎಂದೇ ಇರಿಸಿಕೊಳ್ಳುವ. ಆದರೆ ನನಗೊಂದು ಮನಸ್ಸೆಂಬುದು ಇಲ್ಲವೇ? ನನಗೆ ಸಮನೆಂದು ಕಂಡಾಗ ನಾನು ಮದುವೆಯಾಗಬಾರದೇಕೆ? ಈಗೇಕೆ ಒತ್ತಾಯ? ನಾನು ಓದಬೇಕು, ಓದಿ ದೊಡ್ಡವಳಾಗಬೇಕು ಎಂದು ತನ್ನ ಪಕ್ಷವನ್ನು ಮಂಡಿಸಿದಳು. ಅವರಲ್ಲಿ ತುಂಬ ಚರ್ಚೆ ನಡೆಯಿತು. ಚರ್ಚೆಯು ವರಲಕ್ಷ್ಮಿಯ ಪಾಲಿಗೆ ಅಷ್ಟೊಂದು ಸುಲಭವಾಗಿರಲಿಲ್ಲ. ಆದರೂ ಕೆಲವೊಂದು ವಿಚಾರವನ್ನು ತನ್ನ ಅಂತರಂಗದಲ್ಲೇ ಬಚ್ಚಿಟ್ಟುಕೊಳ್ಳುವಷ್ಟು ಜಾಣ್ಮ ತೋರಿದಳು. ಒಟ್ಟಿಂದ ಮೊಮ್ಮಗಳಿಗೆ ಮದುವೆ ಇಷ್ಟದ್ದಲ್ಲ ಎಂದು ಖಚಿತವಾದ ಮೇಲೆ ದಾಂಪತ್ಯದ ವಿಷಯದಲ್ಲಿ ಮನಸ್ಸು ಮುರಿಯುವ ಕೆಲಸ ಬಲವಂತ ಪ್ರಯೋಜನವಿಲ್ಲವೆಂಬ ತೀರ್ಮಾನಕ್ಕೆ ಅಜ್ಜಿಯೂ ಬಂದಳು. ವರಲಕ್ಷ್ಮಿಯ ಕಣ್ಣೀರು ಅದಕ್ಕೆ ಕಾರಣವೋ, ಮೊಮ್ಮಗಳ ಮೇಲಿನ ಕನಿಕರ ಅದಕ್ಕೆ ಕಾರಣವೋ? ಬೇರೆ ಮಾತು ಅದು. ಅಲ್ಲಿಂದ ಈ ತೀರ್ಮಾನ ಮಗನ ಕಿವಿಗೆ ಮುಟ್ಟಿ ಸೊಸೆಯ ಕಿವಿಗೂ ಹೋಯಿತು. ಅದು ಸವಿಯಾದ ತೀರ್ಮಾನವೇನಲ್ಲ. ತಮ್ಮ ತೀರ್ಮಾನ ಹೊರಿಸುವ ದಾರಿಯೂ ಕಾಣಲಿಲ್ಲ. ಓದು ಕಲಿತ ದೊಡ್ಡ ಹುಡುಗಿ, ಚಿಕ್ಕ ಮಗುವಲ್ಲ. ತಾಯಿಯಂತೂ ಮಗಳ ಮೇಲೆ ತುಂಬ ಮುನಿಸುಗೊಂಡಳು. ಆದರೆ ತಮ್ಮ ನಿಶ್ಚಯವನ್ನು ಅವರು ಬಿಟ್ಟು ಕೊಡಲೇಬೇಕಾಯಿತು. ವರಲಕ್ಷ್ಮಿ ಇಷ್ಟೊಂದು ಗೊಂದಲದ ಸಂಗತಿಗಳನ್ನು ತನ್ನಲ್ಲಿರಿಸಿಕೊಳ್ಳಲಾರದೆ ಪತ್ರವೊಂದರಲ್ಲಿ ಹಾಳೆಗಳನ್ನು ತುಂಬಿಸಿ ಶಂಕರನಿಗೆ ಬರೆದಳು. ಅವನ ಅಭಿಮಾನ ಹೆಚ್ಚುವುದಕ್ಕೆ ಈ ದೀರ್ಘ ಪ್ರಬಂಧ ಸಾಕಾಯಿತು. ಅದೊಂದರಿಂದಲೇ ಆಕೆಯನ್ನು ಉದಾತ್ತನಾಯಕಿಯಾಗಿ ತಿಳಿದುಕೊಂಡ. ಈ ಪತ್ರ ಬಂದು ಕೈಸೇರಿದ 2 ದಿನಗಳಲ್ಲಿಯೇ ಸೀತಾರಾಮನಿಗೂ ಶಂಕರನಿಗೂ ಸಂಸಾರವನ್ನು ಕುರಿತಾದ ಸಂಭಾಷಣೆ ನಡೆದದ್ದು. ತನ್ನ ಮನಸ್ಸಿನ ಭಾವನಾಲೋಕಕ್ಕೂ ಸೀತಾರಾಮ ಹುಟ್ಟಿಸಿದಂಥ ನಿರಾಶಾವಾದಕ್ಕೂ ಮೇಳ ತರುವ ಕೆಲಸವು ಶಂಕರನ ಪಾಲಿಗೆ ಸುಲಭವಾಗಲಿಲ್ಲ. ಅನಂತರ ಆತ ಅಂಥ ವಿಚಾರಗಳಲ್ಲಿ ಚರ್ಚೆ ಬಂದಾಗಲೆಲ್ಲ ಸೀತಾರಾಮನ ಉಪನ್ಯಾಸ ಕೇಳುತ್ತಾನೆ, ಮೌನಿ ಶ್ರೋತ್ರನಾಗುತ್ತಾನೆ. ಅವನ ನಿತ್ಯದ ಅನುಮಾನ ನಿರಾಧಾರವಾದುದು ಎಂದು ವರಲಕ್ಷ್ಮಿ ತೋರಿಸಿಕೊಟ್ಟಾಳು ಎಂಬ ಆಸೆ ಅವನದು. ಈ ಒಂದು ಸಂಶಯದ ಬೀಜ ಅವನ ಮನವನ್ನು ಬಹುವಾಗಿ ಕೊರೆಯತೊಡಗಿತು. ಸಂಭಾಷಣೆ ನಡೆದ ರಾತ್ರಿಯಂತೂ ಶಂಕರನ ಮನಸ್ಸು ತುಂಬ ವಿಷ್ಣವಕ್ಕೊಳಗಾಗಿತ್ತು. ಸೀತಾರಾಮನಾಡಿದ ನುಡಿಗಳು ಅವನನ್ನು ಕೊರೆಯತೊಡಗಿದುವು. ತನ್ನ ಭವಿಷ್ಯದ ಚಿತ್ರ ಅಸ್ಪಷ್ಟವಾದುದು ಎಂಬುದು ಗೊತ್ತು. ಆದರೆ ಮನದ ಒಲ ಯಾವುದಾದರೊಂದು ತಾವನ್ನು ನೆಚ್ಚಿ ನೆಲೆಸುವುದರಲ್ಲಿ ಸರಿಯುತ್ತಿದೆ. ಬೆಳಕವಾಡಿಯಲ್ಲಿ ಕಂಡಂತ ಬಡ ರೈತರ ಜತೆಯಲ್ಲಿ ಬಾಳಿ ಅವರ ಸುಖದುಃಖಗಳಲ್ಲಿ ಭಾಗಿಯಾಗಬೇಕೆಂದು ಬಯಸುತ್ತಿದೆ. ತನಗೆ ನಾಗರಿಕ ಜೀವನದ ಗೊಂದಲದಿಂದ ಏನೂ ಆಗಬೇಕಾಗಿಲ್ಲ ಎಂದಂದುಕೊಳ್ಳುತ್ತಾನೆ. ಮೊದಲಿನಿಂದಲೂ ಮೇಲುಮಟ್ಟದ ಜನಗಳ ಆಡಂಬರದ ಜೀವನ ನಾಟಕ ಅವನನ್ನು ಆಕರ್ಷಿಸಿರಲಿಲ್ಲ. ತಾನವರಂತೆ ಆಗಬಾರದು ಎಂದಂದುಕೊಳ್ಳುತ್ತಾನೆ. ಅನ್ನುವಾಗಲೆಲ್ಲ ವರಲಕ್ಷ್ಮಿಯ ನೆನಪಾಗುತ್ತದೆ. ಅವಳನ್ನು ಕೇಳಬೇಡವೇ? ತನ್ನ ಭವಿಷ್ಯದ ಠಾವುರಿಕಾಣಿಗಳನ್ನು ಅವಳೊಡನೆಯೂ ಚರ್ಚಿಸುತ್ತೇನೆ ಎಂದುಕೊಂಡ. ಆ ವಿಷಯದಲ್ಲಿ ಪತ್ರ ಬರೆಯಲು ಯೋಚಿಸಿದಾಗ ತನಗಾಗಿ ಅವಳು ಮನೆಯವರೊಡನೆ ಕಾದಾಡಿದ ವೀರರಮಣಿಯೆಂದು, ಅಂಥವಳಿಂದ ತನ್ನ ಮನದ ಆಸೆ ಆದರ್ಶಗಳನ್ನು ಮರೆಯಿಸುವುದು ಸಮನಲ್ಲವೆಂದು ತೋರಿತು. ಆದರೆ ಜತೆಗೆ ಹೀಗೂ ಹೊಳೆಯಿತು, ಅವಳು ನಗರಗಳಲ್ಲಿಯೇ ಹುಟ್ಟಿ ಬೆಳೆದವಳು. ಅವರ ಮನೆಯಲ್ಲಿ ಹಳೆಯ ಸಂಪ್ರದಾಯಗಳ ಪ್ರಭಾವ ಕಾಣಬಹುದಾದರೂ ಜೀವನವೆಲ್ಲ ನಗರದ ಬೆಡಗಿನಲ್ಲೇ ಕಳೆದದ್ದು. ತಾನು ಕಂಡ ಹಳ್ಳಿಯ ಜೀವನ ಸ್ವಲ್ಪವಾದರೂ ಅದರ ಮೇಲಿಂದ ತರ್ಕಿಸುವಲ್ಲಿ ಬೆಡಗಿಲ್ಲದ್ದು. ಅವಳು ಅಂತಹ ಆದರ್ಶಕ್ಕೆ ಒಲಿಯದೆ ಹೋದರೆ ಎಂಬ ಭೀತಿಯೂ ಆಯಿತು. ಏನೂ ಆಗಲಿ, ಕಾಗದ ಬರೆಯುತ್ತೇನೆ ಎಂದುಕೊಂಡ. ಬರೆಯುವ ಧೈರ್ಯ ಸಾಲದುದಕ್ಕೂ ಏನೋ ತಾನು ಇಂಥ ಜೀವನದ ಕಡೆಗೆ ಒಲಿದಿದ್ದೇನೆ ಎಂದು ಬರೆಯಲಿಲ್ಲ. ತಾನು ಕಂಡ ಹಳ್ಳಿಯನ್ನು ಬಣ್ಣಿಸಿದ. ಹಳ್ಳಿಯ ಜನರ ತೃಪ್ತ ಜೀವನ, ನೆಲದ ಮೋಹವನ್ನು ತನ್ನ ಊಹೆಗೆ ಸಮನಾದಂತೆ ತಿಳಿಸಿ ಹೇಳಿದ.
ಜತೆಗೆ ನೀನು ನನಗಾಗಿ ಮಾಡಿದ ತ್ಯಾಗವನ್ನು ಮರೆಯಲಾರೆ ಎಂಬ ಮುಕ್ತಾಯದ ಮಾತುಗಳನ್ನು ಸೇರಿಸಿದ. ಅದರ ಬೆನ್ನಿಗೇನೆ ಹೊಳೆಯಿತು ಅವರ ಮನೆಯ ಸಾಂಪ್ರದಾಯಿಕ ಆವರಣ. ಅದು ಅನುಮಾನವನ್ನು ತಂದೊಡ್ಡಿತು. ತನ್ನ ಊರಾವುದೋ ತಿಳಿಯದು, ಕುಲದ ಬೇರೆಲ್ಲೋ ತಿಳಿಯದು. ತಂದೆ ಬ್ರಾಹ್ಮಣ ಕುಲದ ಒಂದು ಬಳಗದಿಂದ ಬಂದವರು, ತಾಯಿ ಮಹಾರಾಷ್ಟ್ರ ಕನ್ಯಾ ಬೇರೊಂದು ಕುಲದವಳು. ಇದರಿಂದ ವರಲಕ್ಷ್ಮಿಯ ಮನೆಯವರನ್ನು ಕುರಿತಾದ ಅಂಜಿಕೆಯನ್ನು ಅದೇ ಪತ್ರದಲ್ಲಿ ಸೇರಿಸಬೇಕಾಯಿತು. ನೇರವಾಗಿ ದಾಂಪತ್ಯದ ಮಾತನ್ನು ಆತ ಹೇಳಿದ್ದಿದ್ದರೆ ಅದು ಈ ಪತ್ರವೊಂದರಲ್ಲಿ ಉಳಿದುವೆಲ್ಲವೂ ಮಮತೆಯ ಗೆಳೆತನದ ಮಾತುಗಳಾಗಿದ್ದುವು. ಉಯಿ ಆತದ ಹೃದಯ ಎಂಬುದಕ್ಕಿಂತ ಹೆಚ್ಚಿನ ಸಲುಗೆಯನ್ನು ಕಾಗದದಲ್ಲಿ ತೋರಿಸಿಲ್ಲ, ಮುಖದಲ್ಲಿ ತೋರಿಸಿಲ್ಲ. ಮನ ಹೇಳಿತ್ತು, ಕಣ್ಣು ಅಂದಿತ್ತು. ಈ ಪತ್ರ ವರಲಕ್ಷ್ಮಿಗೆ ತಲುಪಿತು. ಬರೆದ 4 ದಿನಗಳಲ್ಲಿ ಅವಳು ಅದನ್ನು ವಿರಾಮದಲ್ಲಿ ಒಂಟಿಯಾಗಿ ಮನನ ಮಾಡಿದಳು. ಉಳಿದ ವಿಚಾರಗಳನ್ನು ಕಂಡು ಸಂತೋಷವೆನಿಸಲಿಲ್ಲ. ಹಿಂದೆ ಶಿವಸಮುದ್ರದ ಬಣ್ಣನೆಗಳನ್ನು ಓದಿದಾಗ ಉಂಟಾದ ಹಿಗ್ಗು, ಸಂತಸ, ಬೆಳಕವಾಡಿಯ ರೈತರ ಒರಟು ಜೀವನವನ್ನು ಕೇಳಿ ಆಗಲಿಲ್ಲ. ತನ್ನ ಮೇಲಿನ ಅಭಿಮಾನ ವ್ಯಕ್ತ ಮಾಡಿದುದರ ಸಲುವಾಗಿ ಹಿಗ್ಗೂ ಆಯಿತು. ಅದೇ ದಿನ ಆಕೆ ಪತ್ರಕ್ಕೆ ಪ್ರತ್ಯುತ್ತರವನ್ನು ಬರೆದು ಹಾಕಿದಳು. ಆ ಪತ್ರದಲ್ಲಿ ನಿಮ್ಮ ಕೆಲಸ ಮುಗಿಯುತ್ತಾ ಬಂದಿರಬೇಕು. ಹಾಗಾದರೆ ಎಂದು ಊರಿಗೆ ಮರಳುತ್ತೀರಿ? ನಿಮ್ಮನ್ನು ಕಾಣಲು ಮನಸ್ಸು ತವಕಿಸುತ್ತದೆ, ಬಲು ಬೇಸರವಾಗುತ್ತದೆ ಎಂದು ಬರೆದು, ಪರಿಹಾಸ್ಯಕ್ಕೆ ಬೆಳಕುವಾಡಿಯಲ್ಲೇ ಬಿಡಾರ ಹೂಡುವ ಯೋಚನೆ ಇಲ್ಲವಲ್ಲ? ನನಗಂತೂ ದಿಲ್ಲಿ ಎಂತಹ ಶಹರು ಕೊಡುವ ಸುಖ ಇನ್ನೆಲ್ಲೂ ದೊರೆಯಲಾರದು ಎಂದೆನಿಸುತ್ತಿದೆ. ನಾಗರಿಕತೆಯ ಮುಸುಡನ್ನು ಕಾಣದ ಹಳ್ಳಿಯಲ್ಲಿ ಏನು ಸಂತೋಷವಿದ್ದೀತು ಎಂಬ ಉದ್ಧಾರವನ್ನು ಸೇರಿಸಿದಳು. ಈ ಪತ್ರ ಮಾತ್ರ ಶಂಕರನನ್ನು ಚಕಿತನನ್ನಾಗಿ ಮಾಡಿತು. ಪತ್ರದಲ್ಲಿ ಹಿರಿಯರಿಂದ ಒಪ್ಪಿಗೆ ದೊರೆಯುವ ಮಾತೇ ಇರಲಿಲ್ಲ. ಬರವಣಿಗೆಯಿಂದ ಅವರನ್ನು ಕಡೆಗಣಿಸುವ ಸಾಹಸ ಆಕೆಗಿದ್ದೀತೆಂದೂ ಅನಿಸಲಿಲ್ಲ. ಆದರೆ ತನಗಾಗಿ ಹಂಬಲಿಸುವ ಅವಳ ಮಾತುಗಳನ್ನು ಓದಿ ಅವನು ತಳೆದ ಆಸೆಗೆ ಕಳೆಯೇರಿತು. ಆದರೆ ತನ್ನ ಸ್ವಂತ ಆಸೆಗಳ ವಿಚಾರದಲ್ಲಿ ಅವಳ ನಗರದ ಮೇಲಿನ ಮೋಹ ಬರೆಯನ್ನೆಳೆಯಿತು. ಸೀತಾರಾಮನ ವಾದಕ್ಕೆ ಅದು ಹೆಚ್ಚಿನ ಪುಷ್ಟಿ ಕೊಟ್ಟಿತು. ಪತ್ರವನ್ನು ಓದಿ ಉಸಿರುಗರೆದನು. ಕೂಡಲೇ ಪ್ರತ್ಯುತ್ತರ ಬರೆಯಲು ಹಿಂಜರಿದನು. ಮನಸ್ಸಿನಲ್ಲಿ ಈ ಸ್ನೇಹದ ಬೆಳವಣಿಗೆ ಇಷ್ಟಕ್ಕೆ ಸಾಕು, ನನ್ನ ಮನ ನಾನೇ ಅರಿತಂತಿಲ್ಲ. ಅದರ ಮೇಲೆ ನಿಶ್ಚಯವಾದ ಬಳಿಕ ಮುಂದಿನ ಸಾಹಸ ಎಂದು ತೋರಿತು. 2 ದಿನ ಕಾಲ ಹಾಗೆಯೇ ಕುಳಿತ. ಮುಂದೆ ಮೌನವಾಗಿರಲಾರದೆ ಉತ್ತರ ಬರೆದ ನನ್ನ ಇಲ್ಲಿನ ಕೆಲಸ ಮುಗಿಯುತ್ತ ಬಂತು. ಒಮ್ಮೆ ಈ ಕಡೆಗೆ ಬಂದಿದ್ದೇನೆ. ಆಗಾಗ ಬಂದು ನೋಡಬಹುದಾದ ಊರಲ್ಲ. ಬಂದಗಲೇ ಸುತ್ತಮುತ್ತಲಿನ 4 ಊರುಗಳನ್ನು ಕಂಡುಬರುವ ಆಸೆಯಾಗಿದೆ. ಗೆಳೆಯ ಸೀತಾರಾಮ ಜತೆಗೆ ಇದ್ದಾನೆ. ಅವನ ಊರಿಗೂ ಹೋಗಬೇಕೆಂದಿದ್ದೆ. ಅದು ನನ್ನ ಹಿರಿಯರ ಊರೆಂದು ಕೇಳಿ ನೋಡುವ ಆಸೆಯಾಗಿದೆ ಎಂದು ಪತ್ರವನ್ನು ಬರೆದು ಹಾಕಿದ. ಇಷ್ಟರಲ್ಲಿ ವರಲಕ್ಷ್ಮಿಯ ಅಜಾಗರೂಕತೆಯಿಂದ ಒಂದು ಪ್ರಮಾದ ಉಂಟಾಯಿತು. ಅವನು ಬರೆದ ಒಂದು ಕಾಗದ ಅವಳ ತಾಯಿಯ ಕಣ್ಣಿಗೆ ಬಿದ್ದಿತು. ಸಾಂಪ್ರದಾಯವೊಂದಿಗರಾದ ನಿನ್ನ ಹಿರಿಯರು ಇದಕ್ಕೆ ಒಪ್ಪಿಯಾರೆ ಎಂದು ಆತ ಭೀತಿಯನ್ನು ವ್ಯಕ್ತ ಮಾಡಿದ ಪತ್ರವೇ ಅದು. ಮಿಸೆಸ್ ಜಯರಾಮ ಮಗಳು ಕಾಲೇಜಿಗೆ ಹೋದಾಗ ಅವಳ ಬೀರು ಪೆಟ್ಟಿಗೆಗಳನ್ನೆಲ್ಲ ಶೋಧಿಸಿದಳು. ಶಂಕರನ ಯಾವತ್ತು ಕಾಗದಗಳು ಒತ್ತಟ್ಟಿಗೆ ದೊರೆತುವು. ಹೋ, ಈ ನಿರ್ಧಾರದಿಂದ ನಾವು ಗೊತ್ತು ಮಾಡಿದ ನಂಟಸ್ತಿಕೆಯನ್ನು ಮುರಿದದ್ದು. ಯಾರು ಈ ಮಂಕನ್ನು ಇವಳ ತಲೆಗೆ ತುರುಕಿದರೆ? ಶಂಕರನೇ, ಅವಳ ತಾಯಿಯೇ. ಪ್ರತಿಮೆಯೂ ಸಹ ಒಮ್ಮೆ ಬಹು ಹಿಂದೆ ಅಂತ ಆಸೆ ವ್ಯಕ್ತ ಮಾಡಿದ್ದ ನೆನಪು. ಅವರ ಮನೆಯವರು ಎಂಥವರೇ ಆದರೂ ಜಾತಿ ಕುಲಗಳು ಬೇರೆಯಾದ ಮೇಲೆ ಅದು ಸಲ್ಲುವ ಸಂಬಂಧವಲ್ಲ ಎಂದುಕೊಂಡು ಈ ಎಲ್ಲ ಸಂಗತಿಗಳನ್ನು ಗಂಡನಿಗೆ ತಿಳಿಸಿದಳು. ಈ ಮೊದಲೇ ಮಗಳಿಂದ ಪರಾಜಯಗೊಂಡಿದ್ದ ಆ ದಂಪತಿಗಳು ಮಗಳ ಪ್ರಣಯದ ಪತ್ರಗಳಿಗಾಗಿ ಉರಿದು ಬಿದ್ದರು. ಈ ರೀತಿಯ ಪತ್ರ ವ್ಯವಹಾರಕ್ಕೆ ಎಡೆಕೊಡುವುದು ತಪ್ಪೆಂದು ತೋರಿತು. ಆ ರಾತ್ರಿಯೇ ಸಭೆ ಸೇರಿದರು. ಮಗಳ ಮುಂದೆ, ತಾಯಿಯ ಮುಂದೆ ಜಯರಾಮ ಕೋಪಾವೇಶದಿಂದ ಕಾಗದಗಳನ್ನು ಚೆಲ್ಲಿ ಹೀಗೆಂದರೇನು? ಹೆತ್ತ ತಾಯಿ ತಂದೆಯರು ಇದ್ದೂ ಇಲ್ಲದಂತೆ ವರ್ತಿಸುತ್ತೀಯಲ್ಲ. ಇದಕ್ಕಾಗಿಯಲ್ಲವೇ ಮೊನ್ನಿನ ಸಂಬಂಧ ಬೇಡವೆಂದದ್ದು? ನಾವು ಬದುಕಿರುವಷ್ಟರ ತನಕ ಜಾತಿ ಕುಲ ಬಿಟ್ಟ ವಿವಾಹಕ್ಕೆ ಒಪ್ಪುವವರಲ್ಲ. ಅವನಿಗೂ ಹಾಗೆ ಬರೆ, ನೀನು ಬರೆಯದಿದ್ದರೆ ನಾನೇ ಬರೆಯಬೇಕಾಗುತ್ತದೆ ಎಂದು ಕಟ್ಟಪ್ಪಣೆ ಮಾಡಿದರು. ವರಲಕ್ಷ್ಮಿ ಯಾವ ಮಾತನ್ನೂ ಆಡುವಂತಿರಲಿಲ್ಲ, ಎದುರು ಮಾತನಾಡುವಂತಿಲ್ಲ. ತನ್ನ ಕೆಲಸ ಸಮನಾದುದೆಂಬ ಧೈರ್ಯವೂ ಅವಳಿಗಿರಲಿಲ್ಲ. ಇಷ್ಟೆಲ್ಲ ಪತ್ರಗಳು ಅವರ ಕೈಗೆ ಸಿಕ್ಕಿದ ಬಳಿಕ ಅಲ್ಲಗಳೆಯುವ ಮಾತೇ ಇಲ್ಲ, ಏನೆನ್ನುವುದಕ್ಕೂ ಇಲ್ಲ. ಮುಖ ಬಾಡಿತು, ಎದೆ ನಡುಗಿತು, ಕಣ್ಣು ಮಳೆಗರೆಯಿತು. ಹೋಗಿ ಮಲಗಿಕೊಂಡಳು. ಮರುದಿನ ಅಜ್ಜಿಯಿಂದಲೂ ಅವಳಿಗೆ ದೀರ್ಘಪದೇಶವಾಯಿತು. ಅವಳ ಕಣ್ಣಿಗೂ ವರಲಕ್ಷ್ಮಿ ಅಪರಾಧಿನಿ ಎನಿಸಿದಳು. ನೀನು ಹಾಗೆಲ್ಲ ಮಾಡುತ್ತೀ ಎಂದು ನಾನು ಕನಸಿನಲ್ಲೂ ಊಹಿಸಿರಲಿಲ್ಲ ಎಂದು ಅವಳು ನೋವಿನ ಕಂಬನಿ ಸುರಿಸಿದಳು. ವರಲಕ್ಷ್ಮಿ 4-8 ದಿನಗಳ ಕಾಲ ಮನೆಯಲ್ಲಿ ಮೂಕಳಾಗಿಯೇ ಇದ್ದಳು. ತಾಯಿಯ ಜತೆಗೆ ಪ್ರತಿಮಾದೇವಿಯ ಮನೆಗೆ ಹೋಗುವುದನ್ನು ಬಿಟ್ಟಳು. ಮನೆಯವರಲ್ಲಿನ ಸಲಿಗೆಯೂ ಶೂನ್ಯವಾಯಿತು. ಸದಾ ಪುಸ್ತಕ ಪಠನದಲ್ಲಿ, ಕಾಲೇಜಿನ ವ್ಯಾಸಂಗದಲ್ಲಿ,
ಲೀನಳಾದವಳಂತೆ ವರ್ತಿಸಿದಳು. ಹೊರಗಿನ ನಟನೆ ಹೇಗಿದ್ದರೂ ಮನಸ್ಸು ಮಾತ್ರ ಕುದಿಯುತ್ತಿತ್ತು. ತಾಯಿಯ ಮೇಲಿನ ಅಭಿಮಾನ ನುಚ್ಚುನುರಿಯಾಯಿತು. ತನ್ನ ಪತ್ರ ವ್ಯವಹಾರವನ್ನು ಕದ್ದು ಇಣಿಕಿ ನೋಡಿದ ಅವಳ ವಿಷಯದಲ್ಲಿ ಅನಾದರ ಹೆಚ್ಚಿತು. ಅವಳ ಕಡೆಗೆ ಮನಸ್ಸು ಒರಟಾಗುತ್ತಾ ಹೋಯಿತು. ಏನೇ ಇರಲಿ, ನಾನು ಬೇಕಾದರೆ ಮದುವೆಯಾಗದೆಯೇ ಕುಳಿತೇನು, ಹೊರತು ಇವರ ಕಟ್ಟಿಗೆ ಸಿಲುಕುವವಳಲ್ಲ. ನನ್ನ ವಿದ್ಯಾಭ್ಯಾಸ ಮುಗಿಸಿ ಸ್ವತಂತ್ರ ಜೀವನ ನಡೆಸಿಯೇನು. ತಾನು ಚಿಕ್ಕವಳೆಂಬುದರಿಂದಲ್ಲವೇ ಇಷ್ಟೆಲ್ಲ ಜಬರಿಕೆ ಎಂದು ಮನದಲ್ಲಿ ಶಪಥ ಮಾಡಿದಳು. 10 ಬಾರಿ ಶಂಕರನಿಗೆ ಇದನ್ನೆಲ್ಲ ತಿಳಿಸಬೇಕೆಂಬ ಆತುರವಾಯಿತು. ಮೊದಲೇ ಆತ ಕೇಳಿದ್ದ, ಮನೆಯವರ ಸಮ್ಮತಿ ದೊರಕೀತೆ ಎಂಬ ಸಂದೇಹವನ್ನು ಸೂಚಿಸಿದ್ದ. ಅದು ದೊರೆಯದೆಂಬುದು ಸ್ಪಷ್ಟವಾದ ಬಳಿಕ ಆ ವಿಚಾರವನ್ನು ಅವನಿಗೆ ತಿಳಿಸಿ ಬರುವ ಲಾಭವೇನು ಎಂದು ತೋರಿತು. ಅವನೊಮ್ಮೆ ತಿಲ್ಲಿಗೆ ಬಂದರೆ ಅವನನ್ನು ಭೇಟಿಯಾಗಿ ಎಲ್ಲವನ್ನೂ ನಿರ್ಧರಿಸಬೇಕು ಎಂದು ಯೋಚಿಸಿದಳು. ಆತ ಬೇಗನೆ ಬರುವ ಭರವಸೆ ತೋರದುದರಿಂದ ಮುಂದೆ ಪತ್ರವ್ಯವಹಾರ ಮಾಡಲಿಲ್ಲ. 1-2 ದಿವಸಗಳಲ್ಲಿಯೇ ಶಂಕರನ ಕಾಗದವೇನೋ ಬಂದಿತು. ಅದರಲ್ಲಿ ತಾನು ಸೀತಾರಾಮನೊಂದಿಗೆ ದಕ್ಷಿಣ ಹಿಂದೂಸ್ತಾನ ದಕ್ಷಿಣ ಕನ್ನಡದ ಊರುಗಳನ್ನು ಸುತ್ತಿ ಬರುವ ವಿಚಾರವನ್ನು ಸೂಚಿಸಿದ್ದ. ಆ ಪತ್ರ ಮಾತ್ರ ಮಿಸೆಸ್ ಜಯರಾಮಳ ಕೈಯನ್ನು ಸೇರಿ ಅದೃಶ್ಯವಾಯಿತು. ಇಷ್ಟೆಲ್ಲ ಮಾಡಿದ ಅವಳು ಮಗಳ ಅಂಚೆಯನ್ನು ತಡೆಯದೆ ಕುಳಿತಾಳೆಯೇ? ವರಲಕ್ಷ್ಮಿಗೆ ಶಂಕರನ ಬದಲಿಸಿದ ಮನವು ತಿಳಿಯಲಾರದೆ ಪತ್ರವ್ಯವಹಾರಕ್ಕೆ ಕೊನೆ ಬಂದಿತು. ಹೆಚ್ಚಿನ ವಿಚಾರವನ್ನು, ಶಂಕರನ ವಿಳಾಸವನ್ನು ಪ್ರತಿಮೆಯಿಂದ ತಿಳಿಯುವ ಕುತೂಹಲವಾದರೂ ಧೈರ್ಯ ಬಾರದೆ ಹೋಯಿತು. ಶಂಕರನ ವಿಚಾರ ಅನಂತರ ಅವಳಿಗೆ ತಿಳಿದುದು ಮಂಜುನಾಥನ ಬಾಯಿಯಿಂದ. ಮಂಜುನಾಥ ಅವರ ಮನೆಯ ಆಳು, ಅವಳ ಸಮವಯಸ್ಸಿನ ಹುಡುಗ. ಅವಳ ಮೊದಲನೆಯ ಪತ್ರವನ್ನು ಶಂಕರನಿಗೆ ಕೊಟ್ಟವನು. ವರಲಕ್ಷ್ಮಿ 4 ಮಾತುಗಳನ್ನಾಡುವ ಸಲುಗೆ ಇರಿಸಿಕೊಂಡಿದ್ದರೆ, ಸ್ವಲ್ಪ ವಿಶ್ವಾಸವನ್ನಿರಿಸಿಕೊಂಡಿದ್ದರೆ ಅದು ಅವನ ವಿಚಾರದಲ್ಲಿ. ಆತ ಪ್ರತಿಮೆಯ ಮನೆಗೆ ಮನೆಯ ಮಕ್ಕಳನ್ನು ಕರೆದುಕೊಂಡು ತಿರುಗಾಟಕ್ಕೆ ಹೋಗುವ ರೂಢಿಯಿತ್ತು. ಅಲ್ಲಿ ತಾನು ಕೇಳಿದ ಸುದ್ದಿಯನ್ನು ಶಂಕರ ಕನ್ನಡ ಜಿಲ್ಲೆಗೆ ಹೋದ ವಿಚಾರ, ಬರುವುದಕ್ಕೆ ಇನ್ನೂ 1 ತಿಂಗಳು ಬೇಕು ಎಂಬ ಸುದ್ದಿ ಬಂದೊಡನೆಯೇ ಪಂಜಾಬಿನಲ್ಲೆಲ್ಲಿ ಉದ್ಯೋಗ ದೊರಕೀತೆಂಬ ಭರವಸೆ, ಇವೆಲ್ಲವನ್ನು ಆ ಮನೆಯಲ್ಲಿ ಕೇಳಿ ವರಲಕ್ಷ್ಮಿಗೆ ತಿಳಿಸಿದ. ಮಂಜುನಾಥ ಮನೆಯಲ್ಲಾದ ಗಲಭೆಯನ್ನು ಚೆನ್ನಾಗಿ ಬಲ್ಲವನು. ಅವನಿಗೆ ವರಲಕ್ಷ್ಮಿಯ ಮೇಲೆ ಅಭಿಮಾನವೂ ಇತ್ತು, ಆದರವೂ ಇತ್ತು. ಹಿಂದೆ ಶಂಕರನಿಗೆ ಕಾಗದಗಳನ್ನು ಒಯ್ದುಕೊಟ್ಟವನು ಅವನು. ಅವಳ ಪಕ್ಷ ಅವನದು. ಅವನನ್ನು ಮನೆಯ ಆಳು ಎಂಬ ಕಣ್ಣಿನಿಂದ ನೋಡಿದವಳಲ್ಲ. ಅವನ ವೆಚ್ಚಕ್ಕೆ ಕೇಳದೆಯವರ ಹಣ ಕೊಟ್ಟದ್ದು ಶೂನ್ಯಟು. ಹೀಗಾಗಿ ಆತ ಅಷ್ಟೆಲ್ಲ ಗದ್ದಲವಾದ ಮರುದಿನ ವರಲಕ್ಷ್ಮಿ ತಲೆ ತಗ್ಗಿಸಿ ತನ್ನ ಕೊಠಡಿಯಲ್ಲಿ ಓದುತ್ತ ಕುಳಿತಾಗ ತುಂಬ ಬೇಸರವಾಯಿತೆ ಎಂದು ಕಾಫಿಗೆ ಕರೆಯುವ ನೆಪದಿಂದ ಹೋದಾಗ ಕೇಳಿದ್ದ. ತಾಯಿಯ ಜತೆಗೆ ಪ್ರತಿಮಾದೇವಿಯ ಮನೆಗೆ ಸಂಜೆ ಹೋಗುವುದನ್ನು ನಿಲ್ಲಿಸಿದ ಬಳಿಕಂತೂ ವರಲಕ್ಷ್ಮಿಗೆ ಹೊತ್ತೇ ಹೋಗದು. ಅದರಿಂದ ಮಂಜು ಬೇಸರವಾಗುತ್ತಿದೆ, ತಿರುಗಾಡಲು ಬರುತ್ತೀಯಾ ಎಂದು ಕೇಳುವುದುಂಟು. ತಾವಿಬ್ಬರೇ ಅಲೆದಾಡಲಾರದ್ದಕ್ಕೆ ತನ್ನ ತಮ್ಮನನ್ನು ಕರೆದುಕೊಳ್ಳುತ್ತಾಳೆ. ಅವನಿಗೂ ಚಿಕ್ಕ ಕಿರಿಗೂಸೊಂದನ್ನು ಗಾಡಿಯಲ್ಲಿ ಕುಳ್ಳಿರಿಸಿಕೊಂಡು ಮಂಜುನಾಥ ಅದನ್ನು ತಳ್ಳುತ್ತಾ ಅವಳ ಜತೆಗೆ ಹೊರಡುತ್ತಾನೆ. ನವದೆಹಲಿಯ ವಿಸ್ತರಣಗಳಿಗೂ ಕನಾಟ್ ಸರ್ಕಸ್ಸಿಗೂ ಹೋಗಿ ಬಯಲಲ್ಲಿ ಕುಳಿತು ಮಕ್ಕಳನ್ನಾಡಿಸುತ್ತಿರುತ್ತಾರೆ. ನಡುವೆ ತನ್ನ ನೋವನ್ನು ತೋಡಿಕೊಳ್ಳುವ ಹಂಬಲವಾಗುತ್ತದೆ ವರಲಕ್ಷ್ಮಿಗೆ. ಅದನ್ನು ಬಹುದಿನ ಬಚ್ಚಿಟ್ಟುಕೊಳ್ಳಲಾರದೆ ಮಂಜುನಾಥನೊಡನೆ ತೋಡಿಕೊಳ್ಳುತ್ತಾಳೆ. ಮಂಜು, ಅವರೆಲ್ಲ ನನ್ನನ್ನು ಇದೊಂದು ಪಶು ಎಂದು ತಿಳಿದುಕೊಂಡಿರಬೇಕು. ನನ್ನ ಮನಸ್ಸು ನನಗೆ ತಿಳಿದಿದೆ. ಇವರನ್ನು ನಾನು ಗಣಿಸುವವಳೆ ಎಂದು ಹೆಮ್ಮೆಯ ಮಾತನಾಡುತ್ತಾಳೆ. ಮಂಜುನಾಥ ಹೂನ್ ಅನ್ನಲಾರ. ಅವಳು ನಕ್ಕರೆ ನಗುತ್ತಾನೆ. ಬೇಸರಪಟ್ಟರೆ ತಾನು ಬೇಸರದ ಮುಖ ಹಾಕಿಕೊಳ್ಳುತ್ತಾನೆ. ಆತ ಅವರಲ್ಲಿಗೆ ಕೆಲಸ ಅರಸಿಕೊಂಡು ಬಂದವನು. ತೀರ ಅವಿದ್ಯಾವಂತನಲ್ಲ. ತುಸುಮಟ್ಟಿನ ಓದು ಆಗಿದೆ. ಮನೆಯ ಸಂಬಂಧ ಕಡಿದು ತಾರುಣ್ಯದ ಸೊಕ್ಕಿನಿಂದ ಊರು ಬಿಟ್ಟು ಬಂದಿದ್ದಾನೆ. ನಾಗರಿಕ ಮೋಹಾಮಯ ಆವರಣದಲ್ಲಿ ಹೆಜ್ಜೆ ಹೆಜ್ಜೆಗೂ ತರುಣ ತರುಣಿಯರು ಕೂಡಿ ವಿಹರಿಸುತ್ತಿದ್ದ ವಲಯದಲ್ಲಿ ಅವನ ಹೃದಯವು ಬೆಡಗಿಗೂ ವಿಲಾಸಕ್ಕೂ ತೂಗಾಡುತ್ತಿದ್ದ ದಿನಗಳು. ವರಲಕ್ಷ್ಮಿಯ ರೂಪ ಬೆಡಗುಗಳಿಗೆ ಅವನ ಮನಸ್ಸು ಒಲಿದಿತ್ತು. ಆದರೆ ತನ್ನ ಸ್ಥಾನ ಮಾನಗಳ ಬೆದರಿಕೆಯಿಂದ ಆತ ಮೂಕನಾಗಿದ್ದಾನಷ್ಟೇ. ಒಮ್ಮೊಮ್ಮೆ ಇವರು ಉದಾಸೀನರಾಗಿ ಕುಳಿತಾಗ ಕರೆದೊಯ್ದ ಚಿಕ್ಕ ಮಕ್ಕಳು ದೂರ ಸರಿದರೆ ವರ ಅವನ ಬೆನ್ನು ತಟ್ಟಿ ಎಚ್ಚರಿಸಿ, ಮಂಜು, ಅಲ್ಲೇನು ನೋಡುತ್ತೀ? ಮಗು ಹೋದುದು ಕಾಣಿಸುವುದಿಲ್ಲವೇ? ಹೋಗಿ ಕರೆದು ತಾ ಎಂದು ಅವನನ್ನು ಅಟ್ಟುತ್ತಿದ್ದಳು. ಮಗುವನ್ನು ಕರೆದು ತಂದು ಅವಳ ಕೈಗೆ ಒಪ್ಪಿಸುವಾಗ ಹಸ್ತಸ್ಪರ್ಶವಾಯಿತೆಂದರೆ ಅವನ ಆಸೆಗಳು ಕೆರಳುತ್ತವೆ. ಬೆನ್ನು ಚಪ್ಪರಿಸಿದ ಅವಳ ಸಲುಗೆಯ ವಿಚಾರದಲ್ಲಿ ತನ್ನದೇ ಆದ ಅರ್ಥ ಕಲ್ಪಿಸಿಕೊಳ್ಳುವುದೂ ಉಂಟು. ಆದರೆ ತನ್ನೊಡತಿಯ ಪ್ರಣಯದ ಸೆಳೆತ ಯಾವಲ್ಲಿಗೆ ಸಾಗಿದೆ ಎಂಬುದನ್ನು ಬಲ್ಲ. ಅವಳ ಹಠ ದಿಟ್ಟತನಗಳನ್ನು ನೆನೆದಾಗ ಅಭಿಮಾನ ಕೆರಳುವಷ್ಟೇ ಅಳುಕು ಉಂಟಾಗುತ್ತದೆ.
ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ.